ಹಾಳಾಗಿ ಎಕ್ಕುಟ್ಟಿ ಹೋದ ಹದಗೆಟ್ಟ ಹಟ್ಟಿ ಗುರುಗುಂಟ ರಸ್ತೆ. ಪ್ರಯಾಣಿಕರು ಸುಸ್ತು ಅಲೆಲೆ ರಸ್ತೆ ಏನಿ ದುರವಸ್ಥೆ ಅನ್ನುವಂತಾಗಿದೆ. ರಸ್ತೆಗಳ ಸುಧಾರಣೆಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳೆರಡೂ ಸಾವಿರಾರು ಕೋಟಿ ಹಣವನ್ನ ಹೊಳೆಯಂತೆ ಹರಿಸ್ತಾ ಇದೆ. ಆದರೆ ಅಭಿವೃದ್ಧಿ ಮರೆತ ತಾಲೂಕು ಹಾಗೂ ಜಿಲ್ಲಾಡಳಿತದಿಂದ ಲಿಂಗಸ್ಕೂರು ತಾಲೂಕಿನ ಹಟ್ಟಿ ಗುರುಗುಂಟ ರಸ್ತೆ ಸರ್ಕಾರದ ಅಧೀನಕ್ಕೆ ಬರುತ್ತದೆಯೋ ಇಲ್ಲವೋ ಎಂಬುವ ಕನ್ಫ್ಯೂಸ್ ಜನರಲ್ಲಿ ಇದೆ. ಹೀಗಾಗಿ ಯಥ ರಾಜ ತಥ ರಸ್ತೆ ಎನ್ನುವಂತಾಗಿದೆ ಎಂದು ಇಲ್ಲಿನ ಜನ ಲೈಬ್ರರಿಯನ್ನ ಮಾಡ್ತಾ ಇದ್ದಾರೆ. ಗುರುಗುಂಟ ರಾಷ್ಟ್ರೀಯ ಹೆದ್ದಾರಿ ಕೋಟಾ ಕ್ರಾಸ್ನಿಂದ ಹಟ್ಟಿ ಪಟ್ಟಣಕ್ಕೆ ಸಂಧಿಸುವ ತಗ್ಗು ಗುಂಡಿಗಳಿಂದ ಸಾಮ್ರಾಜ್ಯ ಸ್ಥಾಪಿಸಿ ಪಾರುಪತ್ಯ ಮರೆಯುವ 9 ಕಿಲೋಮೀಟರ್ ರಸ್ತೆ ಇದೆ. ಮುಕ್ಕಾಲು ಭಾಗದ ರಸ್ತೆ ಸಂಪೂರ್ಣ ಹದಗೆಟ್ಟು ಪ್ರಯಾಣಿಕರು ನಿತ್ಯ ನರಕಯಾತನೆ ಮಯದಿಂದಿಗೆ ಸಂಚರಿಸ್ತಾ ಇದ್ದಾರೆ. ಗುಂಡಿಗಳೆದ್ದು ಅಲ್ಲಲ್ಲಿ ಜಲ್ಲಿ ಕಲ್ಲುಗಳು ತೇಲಿ ಅಪಘಾತಕ್ಕೆ ಎಡೆ ಮಾಡಿಕೊಟ್ಟಿದೆ. ಗಣಿ ಕೆಲಸದ ಕಾರ್ಮಿಕರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಸರ್ಕಾರಿ ಕಚೇರಿಯ ಉದ್ಯೋಗಿಗಳು ಹಾಗೂ ರೈತರು, ಚಿಕಿತ್ಸೆಯ ರೋಗಿಗಳು, ಕಾರು, ಬಸ್ಸು, ಜೀಪು, ಆಟೋ, ಸೈಕಲ್, ಮೋಟಾರ್ಗಳಲ್ಲಿ ತೆರಳುವ ಗುರುಗುಂಟ ಹಾಗೂ ಸುತ್ತಲಿನ ಹಳ್ಳಿಗರು ಈ ರಸ್ತೆಯನ್ನೇ ನೆಚ್ಚಿಕೊಂಡಿದ್ದಾರೆ. ಯಮನ ಸ್ವರೂಪದಂತಹ ಗುಂಡಿಗಳಿಂದ ನಿತ್ಯ ಜೀವ ಕೈಯಲ್ಲಿ ಹಿಡಿದು ತೆರಳಬೇಕಾದ ದುರ್ಗತಿ ಈ ರಸ್ತೆಯಲ್ಲಿ ಸಂಚರಿಸುವ ಪ್ರಯಾಣಿಕರಿಗೆ ಬಂದೊದಗಿದೆ. ಸುರಕ್ಷಿತವಾಗಿ ಮನೆ ಸೇರುವ ಗ್ಯಾರಂಟಿ ಇಲ್ಲದಂತಾಗಿದೆ. ರಸ್ತೆಯ ತುಂಬೆಲ್ಲ ಗುಂಡಿಗಳಿದ್ದರಿಂದ ಒಂದು ಗುಂಡಿ ತಪ್ಪಿಸುವಷ್ಟರಲ್ಲಿ ಮತ್ತೊಂದು ಗುಂಡಿ ಪ್ರತ್ಯಕ್ಷವಾಗಿ ಪರಸ್ಪರ ಬೈಕ್ಗಳ ಡಿಕ್ಕಿಯಾಗಿ ಆಸ್ಪತ್ರೆ ಸೇರಿದ್ದ ಪ್ರಕರಣಗಳಿಗೇನೂ ಕಡಿಮೆ ಇಲ್ಲ. ಗುರುಗುಂಟ ಹೋಬಳಿ ಕೇಂದ್ರವಾಗಿದ್ದರಿಂದ ಇಲ್ಲಿ ರೈತ ಸಂಪರ್ಕ ಮತ್ತು ನಾಡ ಕಾರ್ಯಾಲಯಗಳಿವೆ. ಹಟ್ಟಿ ಸೇರಿದಂತೆ 10 ಹಳ್ಳಿಗಳ ರೈತರು ಬಂದು ಹೋಗ್ತಾರೆ. ನಾಡ ಕಚೇರಿಗೆ ಮಾಶಾಸನ ಅರ್ಜಿ ಸಲ್ಲಿಸುವ ವಿಧವೆಯರು, ಅಂಗವಿಕಲರು, ವೃದ್ಧರು, ಕೆಲ ಕಾಯಿಲೆಗೊಳಗಾದ ರೋಗಿಗಳು ಕಂದಕ ಸೃಷ್ಟಿಸಿದ ಹದಗೆಟ್ಟ ರಸ್ತೆ ಮತ್ತು ಕೂಪಕ್ಕೆ ತಳ್ಳಿದೆ. ಗರ್ಭಿಣಿ ಮಹಿಳೆಯರಿಗೆ ಹೆರಿಗೆಯ ಯಾವೊಂದು ಚಿಕಿತ್ಸೆ ಬೇಕಿಲ್ಲ. ಮಳೆಗಾಲದಲ್ಲಿ ನೀರು ತುಂಬಿದ ರಸ್ತೆಯ ಅಲ್ಲಲ್ಲಿನ ತಗ್ಗು ಗುಂಡಿಗಳಿಂದ ಗಂಡಾಂತರ ತಪ್ಪಿದ್ದಲ್ಲ. ನೆಪ ಮಾತ್ರಕ್ಕೆ ಜಂಗಲ್ ಕಟಿಂಗ್ ಮತ್ತು ರಸ್ತೆಗೆ ತೇಪೆ ಹಚ್ಚುವ ಕೆಲಸ ಮಾಡಿ ಬಿಲ್ ಎತ್ತುವ ಇಲಾಖಾ ಅಧಿಕಾರಿಗಳು ಶಾಶ್ವತ ರಿಪೇರಿಗೆ ಮುಂದಾಗಬೇಕೆಂದು ಕರ್ನಾಟಕ ರೈತ ಸಂಘ ಹಸಿರು ಸೇನೆ ಲಿಂಗಸ್ಕೂರು ತಾಲೂಕು ಅಧ್ಯಕ್ಷ ದುರ್ಗಾ ಪ್ರಸಾದ್ ರೆಡ್ಡಿ ಆಗ್ರಹಿಸಿದ್ದಾರೆ. ವಿಫಲವಾದರೆ ಶಾಸಕ, ಸಚಿವ, ಸಂಸದರ ಮನೆಗಳ ಮುಂದೆ ಧರಣಿ ನಡೆಸಲಾಗುವುದು ಎಂದು ಪ್ರಜಾಪವ ಟಿವಿ ಮೂಲಕ ಪ್ರಸಾದ್ ಎಚ್ಚರಿಕೆಯನ್ನ ನೀಡಿದ್ದಾರೆ. ಬ್ಯೂರೋ ರಿಪೋರ್ಟ್ ಮಲ್ಲಿಕಾರ್ಜುನ್ ತುರ್ಬಿಹಾಳ್, ಎನ್ಕೆಎಸ್ ಟಿವಿ, ಲಿಂಗಸ್ಕೂರು. ಸಂಪೂರ್ಣ ಹಾಳಾಗೋಗಿಬಿಟ್ಟದೆ. ಈ ಕಡೆ ಅಧಿಕಾರಿಗಳನ್ನು ನೋಡವಲ್ರು, ತಿರುಗಿ ನೋಡವಲ್ರು, ರಾಜಕೀಯ ನಾಯಕರು MLA ನೋಡವಲ್ಲ, MLC ನೋಡವಲ್ರು, ಯಾರು ರಾಜಕೀಯ ನಾಯಕರನ್ನೇ ನೋಡವಲ್ರು. ಈ ಕಡೆ ಗೆದ್ದಂಥ ರಾಜಕೀಯ ಯಾರು ವ್ಯಕ್ತಿಗಳು ನೋಡವಲ್ರು. ಈ ಕಡೆಯಿಂದ ಹಟ್ಟಿ ಹಾಸ್ಪಿಟ್ಲಿಗೆ ಹೋಗ್ಬೇಕಂತ ಎಷ್ಟು ತ್ರಾಸಾಗೈತಿ ಜನರಿಗೆ, ಮತ್ತು ಹಾಗೆ ಶಾಲೆ ಹುಡುಗರಿಗೆ ಎಷ್ಟು ತ್ರಾಸಾಗೈತಿ. ಯಾರು ಇದೇ ಒಂದಲ್ಲ, ಈ ತಾಲೂಕದಾಗ ಹಲವಾರು ಹಳ್ಳಿಗಳು ರಸ್ತೆಗಳು ಸಂಪೂರ್ಣ ಹದಗೆಟ್ಟುಬಿಟ್ಟಾವೆ. ಯಾವ ಸತ್ಯ ಮನವಿ ಮಾಡಿದ್ರು ಯಾರು